ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ದಿನಾಂಕ 7/5/2025 ಬುಧವಾರ, ವಿಶ್ವವಸ್ತು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ದಶಮಿ ತಿಥಿ, ಪೂರ್ವಪಾರಣಿ ನಕ್ಷತ್ರ, ವ್ಯಾಗತ ಯೋಗ, ಗರ್ಜಕರಣ. ಇಂದಿನ ಪಂಚಾಂಗದ ಫಲ. ರಾಹುಕಾಲ ಮಧ್ಯಾಹ್ನ 12:20ರಿಂದ 1:54, ಯಮಗಂಡ ಕಾಲ 7:37ರಿಂದ 9:11ವರೆಗೂ. ಈ ದಿನ ದುರ್ಮುಹೂರ್ತ 11:55ರಿಂದ 12:45. ಅಂದರೆ ಈ ದಿನ ಅಭಿಜಿನ್ ಮುಹೂರ್ತ ಇರೋದಿಲ್ಲ ಅಂತ ಹೇಳಿ. ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೋಡತಕ್ಕಂಥದ್ದು. ನಿಮ್ಮ ಬುದ್ಧಿವಂತಿಕೆಯಿಂದನೇ ಬರತಕ್ಕಂಥ ಅಷ್ಟೂ ಸಮಸ್ಯೆಗಳನ್ನು ಈ ದಿನ ಮೇಷರಾಶಿಯವರು ದೂರವನ್ನು ಮಾಡಿಕೊಳ್ತೀರ. ಮನಸ್ಸಿಗೆ ಉತ್ತಮ ನೆಮ್ಮದಿ ಕೂಡ ಸಿಗುತ್ತೆ. ಮಾಡತಕ್ಕಂಥ ವ್ಯಾಪಾರದಿಂದ ಬಂದಿರತಕ್ಕಂಥ ಹಣದಿಂದ ನಿಮ್ಮ ಸಾಲಬಾಧೆಗಳನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರು ತೀರಿಸ್ಕೊಳ್ತೀರ. ವೃಷಭರಾಶಿ. ಪ್ರಮುಖವಾಗಿ ವೃಷಭರಾಶಿಯಲ್ಲಿ ಈ ದಿನ ಯಾರು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅವರಿಗೆ ನೀವು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥದ್ದು ಅಂತ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ನಷ್ಟ ಸಂಭವವಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ವ್ಯಾಪಾರವನ್ನು ಮಾಡಿ. ಪ್ರಮುಖವಾಗಿ ಈ ದಿನ ಮನೆಯಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸ್ತೀರಾ. ಆದರೂ ಕೂಡ ನಿಮ್ಮ ಇಷ್ಟ ಭೋಜನವನ್ನು ಸವಿಯೋ ಮುಖಾಂತರ ಮನಸ್ಸಿಗೆ ಕೊಂಚ ಮಟ್ಟಿಗೆ ಸಂತೋಷ ಹಾಗೂ ನೆಮ್ಮದಿಯನ್ನು ಈ ದಿನ ವೃಷಭ ರಾಶಿಯವರು ಕಂಡುಕೊಳ್ಬಹುದು. ಮಿಥುನ ರಾಶಿ. ಮಿಥುನ ರಾಶಿಯವರೆಗೂ ಪ್ರಮುಖವಾಗಿ ಈ ದಿನ ಚಿನ್ನ ಬೆಳ್ಳಿಯನ್ನ ಕೊಂಡುಕೊಳ್ಳುವ ಯೋಗ ಇರತಕ್ಕಂಥದ್ದು. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭದ ಅಪೇಕ್ಷೆ ಮಾಡತಕ್ಕಂಥದ್ದು. ಪ್ರಮುಖವಾಗಿ ಈ ದಿನ ನಿಮಗೆ ಭೂಮಿ ಖರೀದಿಯ ಯೋಗವಿದೆ ಅಂತ. ಯಾರು ಈ ದಿನ ಭೂಮಿಯನ್ನು ಖರೀದಿಸಬೇಕು ಅಂತಿದ್ದೀರಾ ಅಥವಾ ಉತ್ತಮವಾದ ಫಲವತ್ತಾದ ಮಣ್ಣನ್ನು ಉಳಿತಕ್ಕಂಥ ಒಳ್ಳೆ ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ನಿಮ್ಮ ಕನಸಾಗಿರುತ್ತೆ. ಈ ದಿನ ಪ್ರಯತ್ನ ಪಡಿ. ಒಳ್ಳೆ ಆ ವಿಚಾರದಲ್ಲಿ ಲಾಭವನ್ನ ಕೀರ್ತಿಯನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಶುಭದ ದಿನ. ಅಂದರೆ ಯಾರು ಹೈಯರ್ ಎಜುಕೇಷನ್ಸ್ನ ಮಾಡಬೇಕು, ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಇಲ್ಲೇ ನಾನು ಅಂದ್ಕೊಂಡಿರ್ತಕ್ಕಂಥ ಸಂಸ್ಥೆಯಲ್ಲಿ ನನಗೊಂದು ಸೀಟ್ ಸಿಗಬೇಕು ಅಂತ ತುಂಬ ಆಸೆಯನ್ನು ಹೊತ್ಕೊಂಡು ಒಂದಷ್ಟು ವರ್ಷಗಳ ಕಾಲ ಆ ಆಸೆಗೋಸ್ಕರ ಪರಿಶ್ರಮವನ್ನು ಹಾಕಿ ಓದ್ತಾ ಇರ್ತಿರೋ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ಖಂಡಿತವಾಗಿಯೂ ನಿಮ್ಮ ಶ್ರಮಕ್ಕೆ ಈ ದಿನ ಉತ್ತಮ ಅಪೇಕ್ಷೆ ಅಂದರೆ ಉತ್ತಮ ಲಾಭವನ್ನು ನೋಡತಕ್ಕಂಥದ್ದು ಅಂತ ಗಮನದಲ್ಲಿರಲಿ. ನಿಮಗೆ ಈ ದಿನ ಆರೋಗ್ಯದಲ್ಲಿ ಏರುಪೇರಾಗಬಹುದು, ಏರುಪೇರಾಗೋ ಸಂಭವವಿದೆ. ಹಾಗಾಗಿ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ. ಕಟಕ ರಾಶಿ. ಈ ಕರ್ಕಾಟಕ ರಾಶಿಯಲ್ಲಿ ಪ್ರಮುಖವಾಗಿ ಯಾರು KBಯಲ್ಲಿ ಅಂದರೆ ಎಲೆಕ್ಟ್ರಿಕಲ್ ವಿಚಾರಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಿರೋ ಅಥವಾ ಪ್ರೈವೇಟ್ ಆಗಿ ಎಲೆಕ್ಟ್ರಿಕಲ್ ವಿಚಾರಗಳಲ್ಲಿ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೋ ಜಾಗ್ರತೆಯಿಂದ ಕೆಲಸ ಮಾಡತಕ್ಕಂಥದ್ದು. ನೀವು ಮಾಡತಕ್ಕಂಥ ಕೆಲಸದಲ್ಲಿ ಈ ದಿನ ಕೊಂಚ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ತೀರಾ ಅಂತ. ಮಾಡತಕ್ಕಂಥ ಪ್ರಮುಖವಾಗಿ ಯಾರು ಹಣ್ಣಿನ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರೋ ಅಥವಾ ಹೂ ಬಿಸ್ನೆಸ್ ಅನ್ನು ಮಾಡ್ತಿದ್ದೀರೋ ಅವರಿಗೆ ಒಳ್ಳೆ ಲಾಭದಾಯಕ ದಿನವಾಗಿರುತ್ತೆ. ಅದೇ ರೀತಿ ಈ ದಿನ ಯಾರು ನೂತನ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಬೇಕು ಅಂತ ಗುದ್ದಲಿ ಪೂಜೆ ಮಾಡ್ತಾರೋ ಅವರಿಗೆ ಶುಭದಾಯಕ ದಿನವಾಗಿರುತ್ತೆ. ನೀವು ಕಟ್ಟಿರ್ತಕ್ಕಂಥ ಕಟ್ಟಡದಿಂದ ಒಳ್ಳೆ ಲಾಭದ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಮನೆಯಲ್ಲಿ ಕೊಂಚ ಮಟ್ಟಿಗೆ ಈ ದಿನ ಕಿರಿಕಿರಿಯನ್ನು ಅನುಭವಿಸ್ತೀರಾ. ಸ್ವಲ್ಪ ಮಟ್ಟಿಗೆ ಮಾತಾಡಬೇಕಾದ್ರೆ ಮನೆಯಲ್ಲಿ ಜಾಗ್ರತೆಯಿಂದ ಮಾತಾಡಿ. ಇಲ್ಲದಿದ್ದರೆ ಸಮಸ್ಯೆಗಳು ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಯಾರು ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ದಾರೋ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೆ. ಪ್ರಮುಖವಾಗಿ ಆಯಿಲ್ ಬಿಸ್ನೆಸ್ ಮಾಡೋರಿಗೆ, ಪೆಟ್ರೋಲಿಯಂ ಬಿಸ್ನೆಸ್ ಮಾಡೋರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ ಅಂತ. ಸಿಂಹರಾಶಿಯವರಿಗೆ ಈ ದಿನ ಮನೆಯಲ್ಲಿ ಒಂದಷ್ಟು ವಿಚಾರದಲ್ಲಿ ಮನಸ್ಸಿಗೆ ತೃಪ್ತಿ ಸಹಿತವಾಗಿ ಸಂತೋಷವಾಗುತ್ತೆ. ಇಲ್ಲಪ್ಪ, ನನ್ನ ಮನೆಯವರು ನನ್ನ ಕುಟುಂಬ ಸರಿದಾರಿಯಲ್ಲಿ ಸಾಗುತ್ತಾ ಇದ್ದಾರೆ, ನಾನು ಕಷ್ಟದಲ್ಲಿ ಇದ್ಕೊಂಡ್ರೆ ನನ್ನ ಕುಟುಂಬ ಸಂಪೂರ್ಣವಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಅಂತ ಸಿಂಹರಾಶಿಯವರಿಗೆ ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಸಂತೋಷವಾಗುತ್ತೆ. ಆದರೆ ಜನಗಳ ಕಿರಿಕಿರಿಯಿಂದ ಸಿಂಹರಾಶಿಯವರಿಗೆ ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಕಿರಿಕಿರಿ ಅನುಭವಿಸತಕ್ಕಂಥದ್ದು, ಮನಸ್ಸನ್ನು ಕೂಡ ಗೊಂದಲವನ್ನಾಗಿ ಮಾಡ್ಕೊಳ್ಬಹುದು ಈ ದಿನ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ಮೋಸ ಹೋಗಬಹುದು, ಸಂಭವವಿದೆ. ಎಚ್ಚರಿಕೆಯಿಂದ ವ್ಯವಹರಿಸತಕ್ಕಂಥದ್ದು ಅಂತ. ಅಂದರೆ
ಯಾರಿಗೋ ನಂಬಿ ಹಣವನ್ನು ಕೊಡೋದಾಗಿರ್ಬೋದು, ಅಥವಾ ಇನ್ಯಾರನ್ನೋ ನಂಬಿ ಪಾರ್ಟ್ನರ್ಶಿಪ್ಪಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದ್ರಪ್ಪ ಇನ್ಯಾರೋ ಹೇಳಿದ್ರು ಅಂತ ಹಣವನ್ನು ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಸ್ವಲ್ಪ ಪರಿಚಯಿಸಿದ್ದಾನಪ್ಪ ಅವನು ಸಮಸ್ಯೆಲಿದ್ದಾನೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡೋಣ ಅಂಥೇಳಿ ಸಹಾಯ ಮಾಡೋಕ್ಕೆ ಹೋಗ್ಬೇಕಾದ್ರೆ ಜಾಗ್ರತೆಯಿಂದ ಸಹಾಯ ಮಾಡಿ. ಇಲ್ಲದಿದ್ದರೆ ವ್ಯಾಜ್ಯದಲ್ಲಿ ಆ ಹಣವನ್ನು ಕಳೆದುಕೊಳ್ಳಬಹುದು ಅಂತ. ಯಾರು ಕೋರ್ಟು ಕಚೇರಿಯ ವ್ಯಾಜ್ಯಗಳಲ್ಲಿ ಸ್ವಲ್ಪ ತಿಂಗಳುಗಳಿಂದ ವರ್ಷಗಳಿಂದ ಅನುಭವಿಸ್ತಾ ಇದ್ದೀರಾ ಆ ವ್ಯಾಜ್ಯಗಳು ಅಥವಾ ಕಷ್ಟಗಳು ಈ ದಿನ ನಿವಾರಣೆ ಆಗೋಕ್ಕೆ ಒಳ್ಳೆ ಸಂದರ್ಭವನ್ನು ಭಗವಂತ ಸೃಷ್ಟಿ ಮಾಡಿಕೊಡ್ತಾನೆ. ಹಾಗಾಗಿ ನಿಮ್ಮ ಕೈಯಾರ ಅಷ್ಟು ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ. ಕೋರ್ಟು ಕಚೇರಿಯ ವ್ಯಾಜ್ಯಗಳಲ್ಲಿ ಈ ದಿನ ನಿಮಗೆ ಜಯತ್ವ ಪ್ರಾಪ್ತವಾಗುತ್ತೆ ಅಥವಾ ಜಯದ ಕಡೆ ದಾರಿ ಸಿಗುತ್ತೆ ಅಂತ. ಮಾಡತಕ್ಕಂಥ ಹಾಲಿನ ಉತ್ಪನ್ನ ಬಿಸ್ನೆಸ್ಗಳು ಯಾರು ಮಾಡ್ತಿದ್ದೀರೋ ಅವ್ರಿಗೆ ಈ ದಿನ ನಷ್ಟ ಸಂಭವವಾಗ್ಬೋದು. ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ಪ್ರಮುಖವಾಗಿ ಹೈನುಗಾರಿಕೆಯನ್ನು ಯಾರು ಮಾಡ್ತಾ ಇದ್ದಾರೋ ಅಥವಾ ಒಂದು ಹಸುಗಳನ್ನು ಇಟ್ಕೊಂಡು ನಾನು ಯಾರೋ ಒಂದು ವ್ಯವಹಾರ ರೀತಿಯಾಗಿ ಹಾಲನ್ನು ಉತ್ಪಾದನೆ ಮಾಡ್ತಿದ್ದಾರೋ ಹಸುಗಳ ಮೇಲೆ ಗಮನ ಹರಿಸತಕ್ಕಂಥದ್ದು. ಇಲ್ಲದಿದ್ದರೆ ಸ್ವಲ್ಪ ಹಸುಗಳಿಗೆ ಅನಾರೋಗ್ಯ ಈ ದಿನ ಯಥೇಚ್ಛವಾಗಿ ಬಾಧಿಸುತ್ತೆ. ತುಲಾರಾಶಿಯವರು ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷವಾಗುವ ಕೆಲಸಗಳಲ್ಲಿ ಭಾಗಿಯಾಗ್ತೀರಾ. ಅದೇ ರೀತಿ ಈ ದಿನ ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದರೂ ಲಾಭದಾಯಕ ಕಮ್ಮಿಯಾಗಿರುತ್ತೆ ಅಂತ. ಪ್ರಮುಖವಾಗಿ ಯಾರು IT BTಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಕಂಪ್ನಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಈ ದಿನ ಸ್ವಲ್ಪ ನೆಮ್ಮದಿಯ ದಿನ ಅನ್ನಿಸ್ಕೊಳ್ಳುತ್ತೆ. ಪ್ರಮುಖವಾಗಿ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಒಳ್ಳೆ ಲಾಭವನ್ನು ತುಲಾರಾಶಿಯವರು ಅಪೇಕ್ಷೆಯನ್ನು ಮಾಡಬಹುದು. ವೃಶ್ಚಿಕ ರಾಶಿಯವರು ಈ ದಿನ ನೂತನ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಖಂಡಿತ ಮಾಡಿ ಉತ್ತಮ ಶ್ರೇಯಸ್ಸನ್ನು ಈ ದಿನ ಅಪೇಕ್ಷೆ ಮಾಡ್ಬೋದು. ಇವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು ಕೀರ್ತಿಯನ್ನು ಈ ದಿನ ವೃಶ್ಚಿಕ ರಾಶಿಯವರು ಅಪೇಕ್ಷೆ ಮಾಡ್ಬೋದು. ತಿಳಿದಿರಲಿ, ನಿಮ್ಮ ಸ್ನೇಹಿತರೇ ಈ ದಿನ ನಿಮಗೆ ಶತ್ರುಗಳಾಗಿ ಕಾಟವನ್ನು ಕೊಡಬಹುದು ಅಂತ. ಅಂದರೆ ಯಾರು ಇಷ್ಟು ದಿನ ನಿಮ್ಮ ಒಳ್ಳೆಯ ಸ್ನೇಹಿತರು ಅಂತ ಅಂದ್ಕೊಂಡಿರ್ತೀರೋ ಈ ದಿನ ಗೊತ್ತಾಗುತ್ತೆ ಅವ್ರ ಸ್ನೇಹಿತರಲ್ಲ ನನ್ನ ಶತ್ರುಗಳು ಅಂತ. ಆ ಥರ ಸಂದರ್ಭಗಳು ಈ ದಿನ ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಪ್ರಮುಖವಾಗಿ ಯಾರು ಈ ದಿನ ನೂತನ ಒಂದು ಒಳ್ಳೆ ಗೃಹವನ್ನು ನಾನು ಪಡೆದುಕೊಳ್ಬೇಕು ಅಂದರೆ ಒಳ್ಳೆ ಸುಂದರವಾದ ಮನೆಯನ್ನು ಕಟ್ಟಿಕೊಳ್ಬೇಕು ಅಂತ ಅಪೇಕ್ಷೆ ಇರುತ್ತೋ ಅವರಿಗೆ ಈ ದಿನ ಶುಭ ದಿನ ಅಂತ. ಅಂದರೆ ಆ ವಿಚಾರದಲ್ಲಿ ಒಳ್ಳೆ ಲಾಭವನ್ನು ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ ಮನೆ ಕಟ್ಕೊಳ್ಳೋದಕ್ಕೆ. ಯಾರು ಅಡುಗೆ ಕೆಲಸಗಳನ್ನು ಮಾಡ್ತಿರ್ತಾರೋ ಅಥವಾ ಕ್ಯಾಂಟೀನ್ ಕೆಲಸಗಳನ್ನು ಮಾಡ್ತಿರ್ತಾರೋ ಅಡುಗೆ ಬಾಣಸಿಗರಿಗೆ ಈ ದಿನ ಒಳ್ಳೆ ಲಾಭದಾಯಕ ದಿನವಾಗಿರುತ್ತೆ. ಧನಸ್ಸು ರಾಶಿ ಯಾರು ಪ್ರಮುಖವಾಗಿ ಧನಸ್ಸು ರಾಶಿಯಲ್ಲಿ ಈ ದಿನ ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಬೇಡ. ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ನಷ್ಟವನ್ನು ನೋಡಬಹುದು ಅಂತ. ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಸನ್ನು ವ್ಯಾಪಾರ ಮಾಡ್ತಿರ್ತಾರೋ ಅಥವಾ ಸುಗಂಧ ದ್ರವ್ಯಗಳನ್ನು ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಈ ದಿನ ಕೊಂಚ ಮಟ್ಟಿಗೆ ಕಸಿಬಿಸಿಯನ್ನು ಅನುಭವಿಸತಕ್ಕಂಥದ್ದು. ಪ್ರಮುಖವಾಗಿ ಹಿತೈಷಿಗಳ ಮನೆಯವರ ಸಹಾಯದಿಂದ ಇರತಕ್ಕಂಥ ಸಾಲೆ ಬಾಧೆಗಳು ಈ ದಿನ ನಿವಾರಣೆಯಾಗತ್ತೆ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡಬಹುದು. ಜಾಗ್ರತೆಯಿಂದ ಆರೋಗ್ಯದ ಮೇಲೆ ಗಮನ ಕೊಡತಕ್ಕಂಥದ್ದು. ಪ್ರಮುಖವಾಗಿ ಈ ದಿನ ನಿಮಗೆ ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗಿ ಆಗತ್ತೆ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು ಕೀರ್ತಿಯನ್ನು ನೋಡಬಹುದು. ಪ್ರಮುಖವಾಗಿ ಯಾರು ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅವ್ರಿಗೆ ಲಾಭದಾಯಕ ದಿನವಾಗಿರುತ್ತೆ. ಪ್ರಮುಖವಾಗಿ ಈ ದಿನ ಯಾರು ಬ್ಯಾಂಕಿಂದ ಲೋನನ್ನು ಅಪೇಕ್ಷೆ ಮಾಡ್ತಿರ್ತೀರಾ ಅಥವಾ ಬ್ಯಾಂಕಿಂದ ಯಾವುದೋ ಕೆಲಸಗಳು ಆಗಬೇಕಪ್ಪ ನಾಳೆ ಬಾ ಅಂತ ಪ್ರತಿನಿತ್ಯ ಅದು ಮುಂದೂಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಕಸಿಬಿಸಿ ಆಗ್ತಿದ್ರೆ ಅದು ಈ ದಿನ ಪರಿಹಾರವಾಗುತ್ತೆ. ನಿಮಗೆ ಬ್ಯಾಂಕಿನ ಕ್ಷೇತ್ರಗಳಲ್ಲಿ ಒಳ್ಳೆಯ ಲಾಭವನ್ನು ಒಳ್ಳೆಯ ಒಂದಷ್ಟು ಸಂಪಾದನೆಗಳನ್ನು ಈ ದಿನ ನೀವು ಮಾಡ್ಕೊಳ್ಬಹುದು. ಕುಂಭರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಪ್ರಶಂಸೆಯನ್ನು ಅಪೇಕ್ಷೆ ಮಾಡಿದ್ರು ಕೂಡ ಆದರೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಈ ದಿನ ಅಂದ್ಕೊಂಡಿದ್ರೆ ಆ ಕೆಲಸದಲ್ಲಿ ಯಥೇಚ್ಛವಾಗಿ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಈ ದಿನ ಯಾರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೋ ಯಾರು ಕಲಾವಿದರಾಗಿರ್ತಾರೋ ಅವರಿಗೆ ಕೊಂಚ ಮಟ್ಟಿಗೆ ಅಪಕೀರ್ತಿಗಳು ಬರುತ್ತೆ. ಜಾಗ್ರತೆಯಿಂದ ವಿವರಿಸತಕ್ಕಂಥದ್ದು. ಪ್ರಮುಖವಾಗಿ ಈ ದಿನ ಯಾರು ಅಗ್ನಿಯೊಂದಿಗೆ ಕೆಲಸವನ್ನು ಮಾಡ್ತಿರ್ತಾರೋ ಅಂದರೆ ಫೈರ್ ವಿಚಾರಗಳು ಬಳಸ್ಕೊಂಡು ಕೆಲಸವನ್ನು ಮಾಡ್ತಿರ್ತಾರೋ ಅವರು ಜಾಗ್ರತೆಯಿಂದಿರಿ. ಗೊತ್ತಿಲ್ದೋ ನಿಮಗೆ ಈ ದಿನ
ಅಗ್ನಿಯಿಂದಲೇ ಸಮಸ್ಯೆಗಳಾಗಬಹುದು. ಮೀನರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ ಅಂತ. ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಸಂತೋಷವಾಗತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಈ ದಿನ ಅವರ ಸಹಾಯದೊಂದಿಗೆ ನಿಮ್ಮ ಕೆಲಸ ಅಂದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈಡೇರಿಸಿಕೊಂಡು ಆ ಕೆಲಸದ ಒಳ್ಳೆ ಲಾಭವನ್ನ ಅಪೇಕ್ಷೆ ಮಾಡತಕ್ಕಂಥದ್ದು. ಮೀನರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಾಗತ್ತೆ ಅಂತ. ಲಾಭಕ್ಕಿಂತ ಖರ್ಚೇ ದಿನ ಜಾಸ್ತಿ ನೋಡ್ತಾರೆ ಮೀನರಾಶಿಯವರು. ಕೊಂಚ ಮಟ್ಟಿಗೆ ಹಣವನ್ನ ಖರ್ಚು ಮಾಡ್ಬೇಕಾದ್ರೆ ಜಾಗ್ರತೆಯಿಂದ ಖರ್ಚು ಮಾಡತಕ್ಕಂಥದ್ದು. ಗೊತ್ತೋ ಗೊತ್ತಿಲ್ಲದೋ ಹಿತಶತ್ರುಗಳು ಈ ದಿನ ನಿಮ್ಮನ್ನ ಬಾಧಿಸ್ತಾರೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಎಲ್ಲ ಒಳ್ಳೆ ಬೆಳವಣಿಗೆಯನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಕೂಡ ಒಂದಷ್ಟು ದಿನಗಳು ಪ್ರಮುಖವಾಗಿ ಈ ದಿನ ಯಾರ ಬಳಿಯೂ ಹೇಳಬೇಡಿ. ಅಂದ್ರೆ ಈ ವಿಚಾರದಲ್ಲಿ ಏನೋ ವಸ್ತು ತೆಗೆದುಕೊಂಡೆ, ಈ ವಿಚಾರದಲ್ಲಿ ಏನೋ ಅಭಿವೃದ್ಧಿ ಆಗ್ತಾ ಇದೀನಿ, ಈ ವಿಚಾರದಲ್ಲಿ ನಂಗೆ ಯಾರೋ ಸಹಾಯ ಮಾಡ್ತಿದ್ದಾರೆ, ಯಾರಿಂದನೋ ನನಗೆ ವಸ್ತು ಈ ದಿನ ಬರುತ್ತೆ ಅಂತ ಇನ್ನೊಬ್ಬರ ಬಳಿ ಹೇಳಿದ್ರೆ ಗೊತ್ತೋ ಗೊತ್ತಿಲ್ಲದೋ ಹಿತಶತ್ರುಗಳು ಜಾಸ್ತಿ ಆಗ್ತಾನೆ ಹೋಗ್ತಿರ್ತಾರೆ. ತುಂಬಾ ಜನ ನಮ್ಮ ಹತ್ರ ಬಂದವರು ಪ್ರಮುಖವಾಗಿ ಗಂಡ್ಮಕ್ಳು ಇದನ್ನು ಕೇಳ್ತಾ ಇರ್ತೀರ. ಅಂದ್ರೆ ಗುರುಗಳೇ, ನನ್ನ ಪರ್ಸಿನಲ್ಲಿ ಲಕ್ಷ್ಮಿ ಯಥೇಚ್ಛವಾಗಿರಬೇಕು, ಪರ್ಸೇ ಖಾಲಿ ಆಗ್ಬಾರ್ದು, ಸದಾಕಾಲ ಲಕ್ಷ್ಮಿಯ ಅಡೆತಡೆಗಳು ಅಥವಾ ಲಕ್ಷ್ಮಿ ಹಣದ ಮುಂಗಟ್ಟು ನನಗೆ ಬಾಧಿಸಬಾರ್ದು, ಲಕ್ಷ್ಮಿನೊಂದಿಗೆ ಶಾಶ್ವತವಾಗಿರಬೇಕು. ಇದಕ್ಕೇನಾದ್ರೂ ಸರಳ ಪರಿಹಾರವಿದೆಯಾ ಅಥವಾ ಮನೆಮದ್ದುಗಳಿದೆಯಾ? ಯಾವ ಬಣ್ಣದ ಪರ್ಸನ್ನ ನಾನು ಬಳಸಿದರೆ ನನ್ನೊಂದಿಗೆ ಸದಾಕಾಲ ಲಕ್ಷ್ಮಿ ಇರ್ತಾಳೆ ಅಂತ ತುಂಬಾ ಜನ ಕೇಳ್ತಿರ್ತೀರ. ಅದು ಪ್ರಮುಖವಾಗಿ ಗಂಡ್ಮಕ್ಳು. ಅಂದ್ರೆ ಹೆಣ್ಮಕ್ಳಿಗೆಲ್ಲ ಗೊತ್ತಿರ್ತಾರೆ, ಏನೋ ನೋಡಿರ್ತೀರಾ ಅಥವಾ ತುಂಬಾ ಬಗೆ ಬಗೆಯಾದಂಥ ಪರ್ಸ್ಗಳನ್ನು ಬಳಸ್ತಾ ಇರ್ತೀರಾ, ಒಂದೊಳ್ಳೆ ಪ್ಯಾಷನೇಟಿಕ್ ಆಗಿರ್ತೀರ. ಆದರೆ ಗಂಡ್ಮಕ್ಳು ಆ ಥರ ಇರೋದಿಲ್ಲ. ನಾವು ಯಾವ ಪರ್ಸನ್, ನನ್ನನ್ನು ಸಹಿತವಾಗಿ ಯಾವ ಪರ್ಸನ್ ನಾವು ಇಟ್ಕೊಂಡಿರ್ತೀವಿ, ಅದೇ ಒಂದಷ್ಟು ವರ್ಷಗಳ ಕಾಲ ಅದನ್ನೇ ಬಳಸ್ತಾ ಇರ್ತೀವಿ ಅಂತ. ಹಾಗಾದ್ರೆ ಯಾವ ಬಣ್ಣದ ಪರ್ಸನ್ನ ನಾವು ಬಳಸಿದರೆ ನಮಗೆ ಯಥೇಚ್ಛವಾಗಿ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂದರೆ ಹಸಿರು ಬಣ್ಣದ ಪರ್ಸನ್ನ ಬಳಸಿ ಖಂಡಿತವಾಗಿಯೂ ಒಳ್ಳೆಯ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಅಂದರೆ ನೀವು ಯಾರಿಗಾರ ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತಿದ್ರೆ ಹಸಿರು ಬಣ್ಣದ ಪರ್ಸನ್ನ ಆ ವ್ಯಕ್ತಿಗೆ ಗಿಫ್ಟ್ ಆಗಿ ಕೊಡಿ. ಖಂಡಿತವಾಗಿಯೂ ನಿಮಗೆ ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗಿ ಆ ವ್ಯಕ್ತಿಗೂ ಆಗತ್ತೆ, ಯಾರು ಗಿಫ್ಟ್ ಆಗಿ ಕೊಟ್ಟಿರ್ತಾರೋ ಅವ್ರಿಗೊಂದಷ್ಟು ಲಾಭದಾಯಕವಾಗತ್ತೆ ಅಂತ. ಆ ಪರ್ಸಿನಲ್ಲಿ ಏಲಕ್ಕಿಯನ್ನ, ಲವಂಗವನ್ನ ಅಥವಾ ಕಾಳು ಮೆಣಸು, ಈ ಮೂರು ಪದಾರ್ಥಗಳಲ್ಲಿ ಯಾವ್ದಾರ ಒಂದಾರ ಇಡ್ಬೋದು ಅಥವಾ ಮೂರಾರ ಇಡ್ಬೋದು, ನಿಮ್ಮ ಅನುಕೂಲ. 5 ಪ್ರಮಾಣದಷ್ಟು ಇಟ್ಟರೆ, ಅಂದರೆ ಒಂದು 5 ಕಾಳು ಮೆಣಸು ಆಗಿರ್ಬೋದು, ಒಂದು 5 ಏಲಕ್ಕಿ ಆಗಿರ್ಬೋದು, ಈ ಪ್ರಮಾಣದಲ್ಲಿ ಆ ಪರ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ಧನಾತ್ಮಕ ಶಕ್ತಿ ನಿಮ್ಮ ಬಳಿ ವೃದ್ಧಿ ಆಗತ್ತೆ, ಲಕ್ಷ್ಮಿಯ ಅನುಗ್ರಹ ಆಗತ್ತೆ. ಅದೇ ರೀತಿ ಗೊತ್ತೋ ಗೊತ್ತಿಲ್ಲದೋ ಅನ್ನೆಸೆಸರಿ ಖರ್ಚುಗಳು ಕಮ್ಮಿ ಆಗತ್ತೆ. ಆ ಲಕ್ಷ್ಮಿ ಅನುಗ್ರಹದಿಂದ, ಕುಬೇರನ ಅನುಗ್ರಹದಿಂದ ಪ್ರತಿಯೊಬ್ಬರ ಬಳಿ ಕೂಡ ಲಕ್ಷ್ಮಿ ಆವಾಸ ಸ್ಥಾನವಾಗಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.